Welcome to Dehamrita YouTube channel. Please subscribe, like and share. ಹಲೋ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಈ ಡೆಂಗ್ಯೂ ಜ್ವರದಿಂದ ನಾವು ಯಾವ ರೀತಿ ನಾವು ಮನೆ ಮದ್ದಿಂದ ಇದನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ಇಬ್ಬರು ಮೈದಂದ್ರಿಗೂ ಕೂಡ ಡೆಂಗ್ಯೂ ಅಟ್ಯಾಕ್ ಆಗಿತ್ತು. ಅದು 3 ದಿವಸದಲ್ಲೇ ತುಂಬ ಚೆನ್ನಾಗಿ ಬ್ಲಡ್ ಕೌಂಟ್ಸ್ ಜಾಸ್ತಿ ಆಗಿ ಇವಾಗ ಹುಷಾರಾಗಿದ್ದಾರೆ. ಆ ಮನೆ ಮದ್ದು ಏನು ಅಂತ ಹೇಳಿ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊಳ್ಳೆ ಕಡಿತದಿಂದ ಬರೋಂತಹ ಈ ಡೆಂಗ್ಯೂ ಜ್ವರದಿಂದ ತುಂಬ ಜನರು ತಮ್ಮ ಜೀವಗಳನ್ನೇ ಕಳ್ಕೊಂಡಿರೋ ಪರಿಸ್ಥಿತಿಗಳು ನಮ್ಮ ಕಣ್ಣೆದುರಿಗೆ ಇದೆ. ಪೇರೆಂಟ್ಸ್ ಕೌಂಟು ಎಷ್ಟಿತ್ತಪ್ಪ ಅಂದರೆ 25,000ಗೆ ಡೌನ್ ಆಗಿತ್ತು ರಿಪೋರ್ಟ್ಸ್ ನೋಡಿದಾಗ ನಾವು. ಅದು ಲಕ್ಷಕ್ಕೆ ಜಾಸ್ತಿ ಆಗೋ ರೀತಿ ನಾನು ಮನೆ ಮದ್ದನ್ನು ಮಾಡಿಕೊಟ್ಟಿದ್ದಕ್ಕೆ ಬೇಗನೆ ಕ್ಯೂರ್ ಆಗಿದೆ. ನೋಡಿ, ಫಸ್ಟ್ ಒಂದು ಬಂದುಬಿಟ್ಟು ಪಪ್ಪಾಯ ಎಲೆನ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿಬಿಟ್ಟು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಇದು ತುಂಬ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಅಷ್ಟೇ ಅಲ್ಲದೆ ವೈರಸ್ನ ಇದು ಸಾಯಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಿಂದ ಕೂಡ ನಮಗೆ ಪೇಟೆಂಟ್ ಕೌಂಟ್ಸು ಜಾಸ್ತಿ ಬರುತ್ತೆ. ಹಾಗೂ ಪಪ್ಪಾಯ ಎಲೆದಾಯಿತು, ಪಪ್ಪಾಯ ಹಣ್ಣನ್ನು ಖಾಲಿ ಹೊಟ್ಟೆಗೆ ಪಪ್ಪಾಯ ಹಣ್ಣನ್ನು ನಾವು ಸೇವನೆ ಮಾಡಬೇಕಾಗುತ್ತೆ. ಸ್ವಲ್ಪ ಕಾಯಿ ಇದ್ದರೆ ಇನ್ನೂ ಉತ್ತಮ. ಅಷ್ಟೇ ಅಲ್ಲದೆ ಪಪ್ಪಾಯ ಬೀಜಗಳನ್ನು ನಾವು ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿಟ್ಕೊಂಡು ಅದನ್ನು ಒಂದು ಸ್ವಲ್ಪ ನೀರಿಗೆ ಬೆರೆಸ್ಕೊಂಡು ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದನೂ ಕೂಡ ನಮಗೇನಾಗುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಡೆಂಗ್ಯೂ ಅಟ್ಯಾಕ್ ಆದವರಿಗೆ ಬೇಗ ಪೇಟೆಂಟ್ ಕೌಂಟ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ನೋಡಿ, ಲೆಮನ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಬೆಲ್ಲ, ಉಪ್ಪು ಸಮ ಪ್ರಮಾಣದಲ್ಲಿ ಹಾಕಿಬಿಟ್ಟು ಅದನ್ನು ಲೆಮನ್ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ನಮಗೆ ORS ಥರ ಅದು ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಆ ರೀತಿ ನೀವು ಲೆಮನ್ ಜ್ಯೂಸನ್ನ ಮಾಡಿಕೊಂಡು ಕೂಡ ಸೇವನೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ORSನ ಆಗಾಗ ಸೇವನೆ ಮಾಡ್ತಾಯಿರಿ. ಇಲ್ಲ ಈ ರೀತಿ ಮಾಡಿಕೊಂಡು ಕೂಡ ನಾವು ಕುಡಿಬೋದು. ಇದು ತುಂಬ ನಮಗೆ ಜ್ವರಕ್ಕೆ ತುಂಬ ಒಳ್ಳೆಯದು. ಜ್ವರಕ್ಕೆ ಬಂದುಬಿಟ್ಟು ಅಥವಾ ಡೆಂಗ್ಯೂ ಅಟ್ಯಾಕ್ ಆದರೆ ಬಂದುಬಿಟ್ಟು ಏನಿದ್ರೂ ಕೂಡ ಸ್ವಲ್ಪ ಹುಳಿ ಅಂಶದ ಹಣ್ಣು, ನಮಗೆ ಕಿವಿ ಹಣ್ಣೇ ಆಗಬೇಕು, ಅದೇ ಆಗಬೇಕು, ಡ್ರ್ಯಾಗನ್ ಫ್ರೂಟೇ ಆಗಬೇಕು, ನಮ್ಮಂಥ ಬಡವರಿಗೆ ಅವೆಲ್ಲ ತಂದು ತಿನ್ನೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆ ಕಾರಣಕ್ಕೆ ನಾವು ಹುಳಿ ಇರೋ ಹಣ್ಣನ್ನು ನಾವು ಯಾವುದನ್ನು ಸೇವನೆ ಮಾಡಿದರೂ ಕೂಡ ತುಂಬ ನಮಗೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣಿನ ಜ್ಯೂಸ್ ಹೇಳ್ತಾ ಇದ್ದೀನಿ. ನಂತರ ಬಂದ್ಬಿಟ್ಟು ಕಿವಿ ಜ್ಯೂಸನ್ನು ಕೂಡ ನಾವೇನು ಮಾಡ್ಬೋದು, ಸೇವನೆ ಮಾಡ್ಬೋದು. ಈ ಕಿವಿ ಹಣ್ಣು ಏನಪ್ಪ ಅಂದರೆ ತುಂಬ ಹುಳಿ ಇರುತ್ತೆ, ಹುಳಿ ಅಂಶ ಇರೋದ್ರಿಂದ ಆ ಕಾರಣಕ್ಕೆ ನಾವೇನು ಮಾಡಬೇಕು, ಈ ಕಿವಿ ಹಣ್ಣಿನ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹೆಚ್ಚಿ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನಾವು ಏಲಕ್ಕಿ ಬೇಕಾದ್ರೆ ಫ್ಲೇವರ್ಗೆ ಏಲಕ್ಕಿ ಹಾಕ್ಕೊಬೋದು. ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಹೊಡೆದ್ಬಿಟ್ಟು ಇದನ್ನು ಏನು ಮಾಡ್ಬೋದು, ನಾವು ಖಾಲಿ ಹೊಟ್ಟೆಗೆ ಇದನ್ನು ಕೂಡ ಸೇವನೆ ಮಾಡಬೇಕು. ಫಸ್ಟು ಪಪ್ಪಾಯ ಎಲೆನ ಸ್ವಲ್ಪ 2 ಸ್ಪೂನು ಕುಡಿದ್ಬಿಟ್ಟು ನಂತರ ಪಪ್ಪಾಯ ಹಣ್ಣನ್ನು ಹೆಚ್ಕೊಂಡು ತಿಂದ್ಬಿಟ್ಟು ಆ ನಂತರ ಬಂದುಬಿಟ್ಟು ಕಿವಿ ಹಣ್ಣನ್ನು ನಾವೇನು ಮಾಡಬೇಕು, ಈ 3 ಪದಾರ್ಥಗಳನ್ನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ನಂತರ ಬಂದುಬಿಟ್ಟು ಡ್ರ್ಯಾಗನ್ ಫ್ರೂಟ್, ಇದು ಕೂಡ ನಮಗೇನಪ್ಪ ಅಂದರೆ ತುಂಬ ಚೆನ್ನಾಗಿ ಈ ಡೆಂಗ್ಯೂ ಅಟ್ಯಾಕ್ ಆದವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ವಿಟಮಿನ್ಸು, ಎಲ್ಲ ಹಣ್ಣಲ್ಲೂ ಅಷ್ಟೇ ವಿಟಮಿನ್ಸು ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ನಮಗೆ ದೇಹಕ್ಕೆ ಶಕ್ತಿ ಕೊಡುತ್ತೆ, ರೋಗ ನಿರೋಧಕ ಶಕ್ತಿನ ಕಾಪಾಡ್ಕೊಂಡು ಬರುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ಬೇಗ ಆ ಸೀಸನ್ಗಳ ರೋಗಗಳು ಬೇಗ ಅಂಟ್ಕೊಳ್ಳೋದು. ಇದ್ರ ಪ್ರಕಾರ ನೋಡೋದಾದರೆ ನನಗೆ ಎಷ್ಟೋ ಸೊಳ್ಳೆ ಕಚ್ತವೆ, ಬಟ್ ನಮಗೇನೂ ಆಗೋದಿಲ್ಲ. ಕೆಲವೊಬ್ಬರಿಗೆ ಒಂದು ಸೊಳ್ಳೆ ಕಚ್ಚೋದ್ರನ್ನ ಈ ಡೆಂಗ್ಯೂ ಸೀಸನ್ ಬಂತು ಅಂದರೆ ಬಂದು ಹೋದವರಿಗೆ ತಿರ್ಗಾ ಅಟ್ಯಾಕ್ ಆಗ್ತಾನೇ ಇರುತ್ತೆ. ಅವರಿಗೇನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಈ ರೀತಿ ನಾವು ಲೆಮನ್ ಜ್ಯೂಸು ಹಾಗೆ ಆರೆಂಜನ್ನು ಕೂಡ ನಾವು ಜ್ವರ ಬಂದಾಗ ಆರೆಂಜ್ ಸೇವನೆ ಮಾಡೋದು ತುಂಬ ಉತ್ತಮ. ಇವೆಲ್ಲದಕ್ಕಿಂತನೂ ಇನ್ನೂ ಉತ್ತಮ ಅಂದರೆ ಅಶ್ವಗಂಧದ ಪೌಡರ್ ಫ್ರೆಂಡ್ಸ್. ಅಶ್ವಗಂಧದ ಪೌಡರ್ ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಸಿಗುತ್ತೆ. ಇದನ್ನು 2 ದಿವಸಕ್ಕೆ ಒಂದು ಸಾರಿ ಒಂದು ಸ್ವಲ್ಪ ಒಂದೊಂದು ಚಿಟಿಗೆಯಷ್ಟು ಹಾಲಿಗೆ ಹಾಕ್ಕೊಂಡು ಅರಿಶಿಣದ ಜೊತೆಗೆ ಸೇವನೆ ಮಾಡೋದ್ರಿಂದ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ನಮಗೆ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ನೋಡಿ, ಲೆಮನ್ ಜ್ಯೂಸ್ ಆಯಿತು, ಆರೆಂಜ್ ಜ್ಯೂಸು ಹಾಗೆ ಪಪ್ಪಾಯ ಲೀವ್ಸ್ ಜ್ಯೂಸ್ ಆಯಿತು, ಇವಿಷ್ಟನ್ನು ಸೇವನೆ ಮಾಡೋದ್ರಿಂದ ನಮಗೆ ಬೇಗನೆ ಹುಷಾರಾಗಿಬಿಡುತ್ತೆ. 2-3 ದಿನದಲ್ಲೇ ನಮಗೆ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿದ್ರೆ ಡೆಂಗ್ಯೂ ಫೀವರ್ ಅಲ್ಲೇ ಪೇಟೆಂಟ್ ಕೌಂಟ್ ಜಾಸ್ತಿ ಆಗಿ ಹುಷಾರಾಗಿಬಿಡುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟೆಲ್ಲ ಆದಮೇಲೆ ಏನಪ್ಪ ಅಂದರೆ ನೀರನ್ನು ನಾವೇನು ಮಾಡಬೇಕು, ಜಾಸ್ತಿ ನೀರನ್ನು ಕುಡಿಬೇಕು. ಫಿಲ್ಟರ್ ನೀರು ಕುಡಿದಿದ್ರೆ ಉತ್ತಮ. ಇಲ್ಲ ಅಂದರೆ ಕಾದಾರಿದ ನೀರು ಜ್ವರಕ್ಕೆ ತುಂಬ ಒಳ್ಳೆಯದು. ಕಾದಾರಿದ ನೀರು ಅಥವಾ ಜೀರಿಗೆ ನೀರು, ಆಮೇಲೆ ಅಮೃತ ಬಳ್ಳಿ ಕಷಾಯನೂ ನಮಗೆ ತುಂಬ ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ನಾವು ಕೇವಲ ನೀರು ಕುಡಿಯೋದ್ರಿಂದ ನೀರಲ್ಲಿ ಈ ಫಿಲ್ಟರ್ ವಾಟರ್ ಕುಡಿತೀವಲ್ವ, ಇದರಲ್ಲಿ ಮಿನರಲ್ಸ್ ಏನೂ ಇರೋದಿಲ್ಲ ಫ್ರೆಂಡ್ಸ್. ಆ ಕಾರಣಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿ ಕೊಬ್ಬರಿ ಹಾಕಿಟ್ಟ ನೀರನ್ನು ಸೇವನೆ ಮಾಡೋದು ತುಂಬ ಅತ್ಯುತ್ತಮವಾದ ಫಲಿತಾಂಶ ನಮಗೆ ಕೊಡುತ್ತೆ. ಜೀರಿಗೆ ನೀರು ಆವಾಗವಾಗ ಸೇವನೆ ಮಾಡ್ತಾಯಿರಿ. ಹಾಗೆ ಹಸಿ ಕೊಬ್ಬರಿ ಹಾಕಿದ್ದ ನೀರನ್ನು ಕೂಡ ಸೇವನೆ ಮಾಡೋದ್ರಿಂದ ನಮಗೆ
ನೀರಿನಲ್ಲಿ ಇಲ್ಲದೇ ಇರೋ ಮಿನರಲ್ಸ್ ಇದರಿಂದ ಉತ್ಪತ್ತಿಯಾಗಿ ನಮ್ಮ ದೇಹಕ್ಕೆ ನೀರಿನಿಂದ ಸಿಗೋಂತಹ ಮಿನರಲ್ಸ್ ನಮಗೆ ದೇಹಕ್ಕೆ ಸಿಗುತ್ತೆ. ಇಷ್ಟ ಆದಮೇಲೆ ಇನ್ನೇನಪ್ಪ ಅಂದರೆ ಜ್ವರ ಬಂದವರಿಗೆ ಹೆಚ್ಚಿಗೆ ಊಟ, ಇದು ಡೆಂಗ್ಯೂ ಬಂದವರಿಗೆ ಏನಾಗುತ್ತಪ್ಪ ಅಂದರೆ ಹೆಚ್ಚಿಗೆ ಊಟ ಹೋಗಲ್ಲ, ಬರೀ ನೀರಿನಂಥ ಆಹಾರ ಲಿಕ್ವಿಡ್ ಟೈಪು ಫುಡ್ಡನ್ನೇ ಕೊಡಬೇಕಾಗುತ್ತೆ ನಾವು. ಆ ಕಾರಣಕ್ಕೆ ಗ್ಯಾಸು ಜಾಸ್ತಿ ಇಂಜೆಕ್ಷನ್ನು ಮಾಡೋದ್ರಿಂದ ಗ್ಯಾಸು ಅಸಿಡಿಟಿ ಆಗುತ್ತೆ, ಆ ಊಟ ಸೇರಲ್ಲ, ವಾಂತಿ ಬಂದಂಗೆ ಆಗುತ್ತೆ, ತಲೆ ಸುತ್ತು ಬರುತ್ತೆ, ಜ್ವರ ಬರುತ್ತೆ. ಒಮ್ಮೆ ಜ್ವರ ಬಂದು 4-5 ದಿವಸಕ್ಕೆ ಕೆಮ್ಮು ಶುರು ಆಗುತ್ತೆ, ಶೀತ ಆಗುತ್ತೆ, ಮೈಕೈ ನೋವು, ಮೂಳೆ ನೋವು ಎಲ್ಲ ಇರುತ್ತೆ ಫ್ರೆಂಡ್ಸ್. ಇವೆಲ್ಲ ಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಬೇಗ ಕ್ಯೂರ್ ಆಗಲಿಕ್ಕೆ ಸಹಾಯ. ಇಷ್ಟೇ ಅಲ್ಲದೆ ಫುಡ್ ಏನೇನಪ್ಪ ಊಟ ಏನೇನು ಮಾಡಬೇಕು ಅಂದರೆ ಹುರಿದಕ್ಕಿ ಗಂಜಿ, ಆಮೇಲೆ ರವೆ ಗಂಜಿನ ಸೇವನೆ ಮಾಡೋದು ತುಂಬ ಉತ್ತಮ. ಜಾಸ್ತಿ ಹುಳಿ ಇರೋಂತಹ ಖಾರ ಹುಳಿ ಉಪ್ಪನ್ನು ನಾವು ತ್ಯಜಿಸಬೇಕು ಫ್ರೆಂಡ್ಸ್. ಇಷ್ಟು ಮಾಡಿ ಡೆಂಗ್ಯೂ ಫೀವರ್ ಬೇಗ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. Subscribe, like and share.